ಇತ್ತೀಚಿನ ದಿನಗಳಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬರಾದ್ರೂ ಬಿಪಿ ಶುಗರ್ ಇದ್ದವರು ಸಾಮಾನ್ಯ ಅನ್ನುವಂತಾಗಿ ಬಿಟ್ಟಿದೆ. ನಮ್ಮ ಜೀವನ ಶೈಲಿ, ಆಹಾರ ಕ್ರಮದ ಕಾರಣದಿಂದ ಉಂಟಾಗುವ ಈ ಕಾಯಿಲೆಗಳನ್ನ ಕೆಲವು ಮುನ್ನೆಚ್ಚರಿಕೆಗಳಿಂದ ತಪ್ಪಿಸಬಹುದು. ಅದರಲ್ಲೂ ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನ ಹತ್ತಿರಕ್ಕೂ ಸುಳಿಯದಂತೆ ಮಾಡಲು ಹಾಗೂ ಬಿಪಿಯನ್ನ ಕಂಟ್ರೋಲ್ ಮಾಡಲು ನಾವು ಹೇಳುವ ಈ 10 ಸೂತ್ರ ಪಾಲಿಸಿ ಬಿಪಿ ತಲೆಬಿಸಿ ಇಲ್ಲದೆ ಆರೋಗ್ಯವಾಗಿರಿ. ಅಧಿಕ ರಕ್ತದೊತ್ತಡದ ತಲೆಬಿಸಿ, ಟೆನ್ಷನ್. ಈ 10 ಸೂತ್ರ ಪಾಲಿಸಿ ಬಿಪಿ ಹತ್ತಿರಕ್ಕೂ ಬರಲ್ಲ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಒಬ್ಬರಾದ್ರೂ ಕೂಡ ಬಿಪಿ ಶುಗರ್ನಿಂದ ಬಳಲುತ್ತಿರುವವರು ಇದ್ದೇ ಇರ್ತಾರೆ. ಸರಿಯಾದ ಆಹಾರ ಪದ್ಧತಿ, ಜೀವನ ಶೈಲಿಯನ್ನ ಅಳವಡಿಸಿಕೊಂಡ್ರೆ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವುದು ಅಸಾಧ್ಯವೇನಲ್ಲ. ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಸಲಹೆಗಳನ್ನ ಸೇರಿಸೋದ್ರಿಂದ ರಕ್ತದೊತ್ತಡವನ್ನ ನಿಯಂತ್ರಿಸಬಹುದು. ಅದು ಹೇಗೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಕೆಲವೊಂದು ಸಲಹೆಗಳು. ನಾವು ತಿನ್ನುವ ಆಹಾರಗಳೇ ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೆ ವಿಷವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಸಿಹಿ ಮತ್ತು ಉಪ್ಪು ಮಿತವಾಗಿದ್ದಷ್ಟು ಆರೋಗ್ಯಕ್ಕೆ ಉತ್ತಮ. ಇವುಗಳ ಪ್ರಮಾಣ ಜಾಸ್ತಿ ಆದ್ರೆ ಮಧುಮೇಹ, ರಕ್ತದೊತ್ತಡವನ್ನ ನಾವೇ ಆಹ್ವಾನಿಸಿದಂತಾಗುತ್ತೆ. ಸಕ್ಕರೆ ಪ್ರಮಾಣವನ್ನಾದ್ರೂ ನಿಯಂತ್ರಿಸಬಹುದು. ಆದ್ರೆ ಉಪ್ಪು ನಮ್ಮ ಆಹಾರದಲ್ಲಿ ಎಷ್ಟಿದೆ, ನಮ್ಮ ಆರೋಗ್ಯಕ್ಕೆ ಅದು ಸರಿಯಾದ ಪ್ರಮಾಣವೇ ಎನ್ನುವುದು ಹೇಳೋದು ಬಹಳ ಕಷ್ಟವಾಗುತ್ತೆ. ಅಧಿಕ ಸೋಡಿಯಂ ಸೇವನೆಯು ಅಧಿಕ ರಕ್ತದೊತ್ತಡ ಮತ್ತು ಇತರ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಸೋಡಿಯಂ ಸೇವನೆಯನ್ನ ಕಡಿಮೆ ಮಾಡುವುದು ರಕ್ತದೊತ್ತಡವನ್ನ ನಿಯಂತ್ರಿಸಲು ಇರುವಂತಹ ಸರಳ ದಾರಿ. ಇದಕ್ಕಾಗಿ ಪಾಲಿಸಬಹುದಾದ ಕೆಲವು ಸಲಹೆಗಳು ಇಲ್ಲಿವೆ. ಆಹಾರದ ಲೇಬಲ್ಗಳನ್ನ ಪರಿಶೀಲಿಸಿ ಸಂಸ್ಕರಿಸಿದ ಆಹಾರಗಳನ್ನ ಖರೀದಿ ಮಾಡುವಾಗ ಸೋಡಿಯಂ ಎಷ್ಟು ಪ್ರಮಾಣದಲ್ಲಿದೆ ಎಂಬುದನ್ನ ತಿಳಿಯುವುದಕ್ಕೆ ಆಹಾರದ ಲೇಬಲ್ಗಳನ್ನ ಓದುವ ಅಭ್ಯಾಸ ಮಾಡಿಕೊಳ್ಳಿ. ಕಡಿಮೆ ಸೋಡಿಯಂ, ಉಪ್ಪು ಸೇರಿಸಲಾಗಿಲ್ಲ ಅಥವಾ ಸೋಡಿಯಂ ಮುಕ್ತ ಎಂದಿರುವ ಲೇಬಲ್ಗಳನ್ನ ಹೊಂದಿರುವಂತಹ ಸಂಸ್ಕರಿಸಿದ ಆಹಾರಗಳನ್ನೇ ಆಯ್ಕೆ ಮಾಡಿ. ಮನೆಯಲ್ಲಿಯೇ ಅಡುಗೆ ಮಾಡಿ. ಮನೆಯಲ್ಲಿ ಅಡುಗೆ ಮಾಡುವುದರಿಂದ ಆಹಾರಕ್ಕೆ ಸೇವಿಸುವ ಉಪ್ಪಿನ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಅಲ್ಲದೆ ಉಪ್ಪಿನ ಬದಲಿಗೆ ಭಕ್ಷ್ಯಗಳ ಸುವಾಸನೆ ಹೆಚ್ಚಿಸುವ ಗಿಡಮೂಲಿಕೆಗಳು, ಮಸಾಲೆಗಳು, ಸಿಟ್ರಸ್ ರಸಗಳು ಮತ್ತು ವೆನಿಗರ್ ಬಳಸಬಹುದು. ಉಪ್ಪನ್ನ ಅವಲಂಬಿಸಿದ ಊಟದ ರುಚಿಯನ್ನ ಹೆಚ್ಚಿಸಲು ವಿಭಿನ್ನ ಸುವಾಸನೆ ಸಂಯೋಜನೆಗಳ ಪ್ರಯೋಗ ಮಾಡಬಹುದು. ಸಂಸ್ಕರಿಸಿದ ಆಹಾರ ಬೇಡ. ಆದಷ್ಟು ರೆಡಿಮೇಡ್ ಅಥವಾ ಸುಲಭವಾಗಿ ಕುಕ್ ಮಾಡಬಹುದಾದಂತಹ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ. ಸಂಸ್ಕರಿಸಿದ ಮತ್ತು ಪ್ಯಾಕೇಜ್ ಮಾಡಿದಂತಹ ಆಹಾರಗಳಲ್ಲಿ ಹೆಚ್ಚಿನ ಮಟ್ಟದ ಸೋಡಿಯಂ ಅನ್ನ ಬಳಸಲಾಗಿರುತ್ತೆ. ಇದನ್ನ ಬಳಸದೇ ಇರೋದು ಉತ್ತಮ. ಬಳಸೋದಾದ್ರೆ ಆದಷ್ಟು ಕಡಿಮೆಗೊಳಿಸಿ. ತಾಜಾ ಆಹಾರವನ್ನ ಆಯ್ಕೆ ಮಾಡಿ. ತಾಜಾ ಹಣ್ಣು, ತರಕಾರಿ, ಮಾಂಸ ಮತ್ತು ಧಾನ್ಯಗಳನ್ನ ಆಹಾರದಲ್ಲಿ ಬಳಸಿಕೊಳ್ಳಿ. ಅವು ನೈಸರ್ಗಿಕವಾಗಿರೋದ್ರಿಂದ ಸೋಡಿಯಂ ಮಟ್ಟ ಕಡಿಮೆ ಇರುತ್ತೆ. ಹೆಚ್ಚುವರಿ ಉಪ್ಪನ್ನ ಸೇರಿಸದೆಯೇ ಅಗತ್ಯವಾದ ಪೋಷಕಾಂಶಗಳನ್ನ ಇವು ಒದಗಿಸುತ್ತೆ. ಆಹಾರವನ್ನ ತೊಳೆಯಿರಿ. ಪ್ಯಾಕ್ ಮಾಡಿ ಬರುವಂತಹ ಬೀನ್ಸ್, ತರಕಾರಿ, ಮೀನುಗಳನ್ನ ಬಳಸುವ ಮೊದಲು ಹರಿಯುವ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಇದು ಕ್ಯಾನಿಂಗ್ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಹೆಚ್ಚುವರಿ ಉಪ್ಪನ್ನ ತೆಗೆದುಹಾಕುತ್ತೆ. ಆಹಾರದಲ್ಲಿರುವ ಸೋಡಿಯಂ ಅಂಶವನ್ನ ಕಡಿಮೆ ಮಾಡುತ್ತೆ. ಉಪ್ಪಿನ ಬಳಕೆ ಮಿತವಾಗಿರಲಿ. ಆಹಾರದಲ್ಲಿ ಉಪ್ಪನ್ನ ಮಿತವಾಗಿಸಿ ಅಥವಾ ಬಳಸದೇ ಇರಬಹುದು. ಉಪ್ಪಿನ ಬದಲಿಗೆ ಸುವಾಸನೆ ಮಾಡಲು ಪೊಟ್ಯಾಷಿಯಂ ಆಧಾರಿತ ಉಪ್ಪನ್ನ ಬಳಸಬಹುದು. ಗಿಡಮೂಲಿಕೆ, ಮಸಾಲೆಗಳನ್ನ ಹಾಕಿ ಉಪ್ಪನ್ನ ಬಳಸದೇನೆ ಇರಬಹುದು. ಪೊಟ್ಯಾಷಿಯಂ ರಕ್ತನಾಳಗಳ ಹಿಗ್ಗುವಿಕೆಯನ್ನ ಉತ್ತೇಜಿಸಿ ಮೂತ್ರದ ಮೂಲಕ ಸೋಡಿಯಂ ಅನ್ನ ಹೊರಹಾಕುತ್ತೆ. ರಕ್ತದೊತ್ತಡವನ್ನ ನಿಯಂತ್ರಿಸುತ್ತೆ. ರೆಡಿಮೇಡ್ಗಳಿಂದ ದೂರವಿರಿ. ಸಾಸ್, ಕೆಚಪ್, ಸಲಾಡ್ಗೆ ಹಾಕುವಂತಹ ರೆಡಿಮೇಡ್ ಸಾಮಗ್ರಿಗಳಲ್ಲಿ ಸೋಡಿಯಂ ಅಧಿಕವಾಗಿರುತ್ತೆ. ಇವುಗಳನ್ನ ಮನೆಯಲ್ಲಿ ತಯಾರಿಸಿ ಅಥವಾ ಸೋಡಿಯಂ ಮುಕ್ತವಾಗಿರುವುದನ್ನ ಆಯ್ಕೆ ಮಾಡಿ. ಬೀದಿ ಬದಿ ಆಹಾರ ಸೇವಿಸಬೇಡಿ. ಬೀದಿ ಬದಿ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಉಪ್ಪು ಮತ್ತು ಸುವಾಸನೆ ವರ್ಧಕಗಳನ್ನ ಸೇರಿಸೋದ್ರಿಂದ ಆಹಾರದಲ್ಲಿ ಸೋಡಿಯಂನಲ್ಲಿ ಅಧಿಕವಾಗಿರುತ್ತೆ. ಆರೋಗ್ಯಕರ ಆಯ್ಕೆಗಳನ್ನ ಬಳಸುವ. ಉಪ್ಪು ಸೇರಿಸದೆಯೇ ಆಹಾರ ತಯಾರಿಸಲು ಹೇಳಿ. ನೀರು ಕುಡಿಯಿರಿ. ಸಾಕಷ್ಟು ನೀರು ಕುಡಿಯೋದ್ರಿಂದ ದೇಹದಿಂದ ಹೆಚ್ಚುವರಿ ಸೋಡಿಯಂ ಮೂತ್ರದ ಮೂಲಕ ಹೊರಹೋಗುತ್ತೆ. ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ದೈಹಿಕವಾಗಿ ಸಕ್ರಿಯರಾಗಿದ್ರೆ ಅಥವಾ ಬಿಸಿ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ರೆ ದಿನಕ್ಕೆ ಕನಿಷ್ಠ 8 ಗ್ಲಾಸ್ ಅಥವಾ ಅದಕ್ಕಿಂತ ಹೆಚ್ಚು ನೀರನ್ನ ಕುಡಿಯಿರಿ. ಇನ್ನು ಸೋಡಿಯಂ ಬಳಕೆಗೆ ಮಿತಿ ಹೇರಿ ಆಹಾರದಲ್ಲಿ ಸೋಡಿಯಂ ಬಳಸಲೇಬೇಕು ಎಂದಿದ್ರೆ ಕನಿಷ್ಠ ಪ್ರಮಾಣವನ್ನು ಬಳಸಿ. ಎಷ್ಟು ಬಳಸ್ತೇವೆ ಅನ್ನೋದ್ರ ಮೇಲೆ ಹೆಚ್ಚಿನ ಗಮನ ಇರಬೇಕು. ಮಸಾಲೆಯುಕ್ತ ಉಪ್ಪು ತಿಂಡಿಗಳು ಮತ್ತು ಸಂಸ್ಕರಿಸಿದ ಆಹಾರಗಳನ್ನ ಅತಿಯಾಗಿ ತಿನ್ನಬೇಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.